ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ರಾಯಭಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜೇಂದ್ರ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಮ್ಮನ್ನ ಹೆಸರು ಸೂಚಿಸಿದ ತಜ್ಞ ಯಾರು ಅಂತ ಮೊದಲು ಹೇಳಿ, ಜಮೀರ್ ಅಹಮದ್ ಹೇಳಿದ್ರ ಅಥವಾ ಇನ್ಯಾರು ಹೇಳಿದ್ರು ಅಂತಿದ್ದಾರೆ. ಜಮೀರ್ ಸಾಹೇಬ್ರು ನೋಡಿದ್ರೆ ನಂಗೂ ಬೇಜಾರು ಅಂತಾರೆ. ಇವ್ರು ನೋಡಿದ್ರೆ ಅವರೇ ಹೇಳಿದ್ರ ಅಥವಾ ಬೇರೆ ಯಾರು ಹೇಳಿದ್ರು ಹೇಳಿ ಅಂತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಮಾಡಿದ ಕನ್ನಡಿಗರು ಇರಲೇ ಇರಲಿಲ್ವಾ? ಮೈಸೂರಿನಲ್ಲಿ ರಾಜ್ಯ ಸರ್ಕಾರಕ್ಕೆ BY ವಿಜೇಂದ್ರ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಬೇಜಾರಾಗಿದೆ ಅನ್ನೋದಕ್ಕೆಲ್ಲ ಡೀಟೇಲ್ಸ್ ಇದು. ಕೇವಲ ಜಾಹೀರಾತಿನ ಸರ್ಕಾರ ಇವತ್ತು ಆಗಿದೆ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾಹೀರಾತಿನ ಸರ್ಕಾರ ಆಗಿದೆ ಹೊರತು ಇವತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ಕಾರ ಇದಲ್ಲ. ಯಾವುದೇ ಅಭಿವೃದ್ಧಿಗೆ ಇವತ್ತು ಹಣವೂ ಕೂಡ ಸರ್ಕಾರದಲ್ಲಿಲ್ಲ. ಈಗ ತಮನ್ನಾ ಭಾಟ್ಯ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಕ್ಕೆ ಇವತ್ತು ಭಾಳ ಪರಿಣಿತರು ಇದ್ರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿಕೆ. ಯಾವ್ರವ್ರು ಪರಿಣಿತರು? ಹೆಸರು ಹೇಳಿ. ಇವರು ಏನು ಇದರಲ್ಲಿ ಪರಿಣಿತಿ ಏನು ಬೇಕಾಗಿದೆ? ನಮ್ಮ ರಾಜ್ಯದಲ್ಲಿ ಇವತ್ತು KSDL ಅಂತ ಸಂಸ್ಥೆಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು, ಇವತ್ತು ದೇಶದಲ್ಲಿ ಇವತ್ತು ಪ್ರಚಾರ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದವ್ರು ಯಾರಿಗೂ ಯೋಗ್ಯತೆ ಇಲ್ವಾಗಾದ್ರೆ? ಅವ್ರಿಗಷ್ಟೇ ಯೋಗ್ಯತೆ ಇರೋದು. ಪರಿಣಿತರು ಅಂದ್ರೆ ಅಲ್ಲಿ ಯಾವುದ್ರಲ್ಲಿ ಪರಿಣಿತರು ಅದನ್ನು ಕೂಡ ಹೇಳಿ. ಜಮೀರ್ ಅಹಮದ್ ಇದ್ದಾರೆ, ಯಾರ್ಯಾರು ಇದ್ದಾರೆ ಅದ್ರಲ್ಲಿ ಪರಿಣಿತರು ಅಂದರೆ